ಸನಾತನ ಪರಂಪರೆಯ ಬಗ್ಗೆ ತಿಳುವಳಿಕೆಯ ಕೊರತೆ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಕಾರಣ. ಎರಡನೇ ವಿಚಾರ, ವಿವೇಕಾನಂದರು ಹೇಳ್ತಾರೆ, ಭಾರತ ಬದುಕಿದ್ರೆ ಪ್ರಪಂಚದಲ್ಲಿ ಯಾರಿಗೆ ತಾನೇ ನಷ್ಟ, ಭಾರತ ಸತ್ರೆ ಪ್ರಪಂಚದಲ್ಲಿ ಯಾರಿಗೆ ತಾನೇ ಉಳಿದು. ನೋಡಿ, ಮಾತು ಅರ್ಥ ಮಾಡ್ಕೊಳ್ಳಿ. ಭಾರತ ಸತ್ತರೆ ಪ್ರಪಂಚದಲ್ಲಿ ಯಾರಿಗೆ ತಾನೇ ಉಳಿವು, ಭಾರತ ಬದುಕಿದ್ರೆ ಪ್ರಪಂಚದಲ್ಲಿ ಯಾರಿಗೆ ತಾನೇ ನಷ್ಟ. ಇದರ ಅರ್ಥ, ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದಂಥ ವಿವೇಕಾನಂದರು ಇಡೀ ಜಗತ್ತಿನ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳ ಪುನರುತ್ಥಾನಕ್ಕೆ ಹೆಜ್ಜೆ ಇಟ್ಟರು. ಅಮೆರಿಕದ ಪತ್ರಿಕೆಗಳು ಬರೆದವು, ಕೊಲಂಬಸ್ ನಮ್ಮ ಜಡ ಮಣ್ಣನ್ನು ಕಂಡುಹಿಡಿದ, ವಿವೇಕಾನಂದರು ನಮಗೆ ಚೈತನ್ಯವನ್ನು ಕಂಡುಕೊಟ್ರು ಅಂತ.